ಅತ್ತೆ ಅತ್ತೆ ಜಯ ಎಲ್ಲಿ? ಓಹೋ, ಹಳಿ ದೇವ್ರು, ಏನು ಇಷ್ಟು ದೂರ ಪಾದ ಬೆಳೆಸ್ಬಿಟ್ಟಿದ್ದೀರಾ? ಓ, ಬೀಗತ್ತಿ ಅಮ್ಮನವರು ಬಂದ್ಬಿಟ್ಟಿದ್ದಾರೆ ಅಂದಂಗೆ. ಇಲ್ಲೇನು ಕೆಲಸ ನಿಮಗೆ? ಯಾಕತ್ತೆ, ಯಾಕೆ ಹಂಗಂತಿದ್ದೀರಾ? ಅದು ಅಮ್ಮ ಮಗು ನೋಡ್ಬೇಕು ಅಂದ್ರು, ಅದಕ್ಕೆ ಬಂದಿದ್ದಿ. ಮಗುನಾ? ಓ, ಹಂಗಂದ್ರೆ ನಿಮಗೆ ಮಗು ಆಗಿದೆ ಅಂತ ನೆನಪಿದೆ ಅಂದಂಗಾಯ್ತು. ಅಲ್ಲ, ಮಗು ಆಗಿ 6 ತಿಂಗಳಾಯ್ತು, ಇವಾಗ ನೆನಪಾಯ್ತಾ ನಿನಗೆ ಬರಬೇಕು ಅಂತ? ಏನಮ್ಮ ಬೀಗತಿ ಅಮ್ಮ, ನಿನಗಾದ್ರೆ ನಮ್ಗೆ ಸ್ವಲ್ಪ ಬುದ್ಧಿ ಬೇಡವಾ? ಹೌದು ಬೀಗ್ರೆ, ನೀವು ಹೇಳ್ತಾ ಇರೋದು ಸರಿ ಇದೆ, ನಾನು ತಪ್ಪು ಅಂತ ಹೇಳಕ್ ಹೋಗಲ್ಲ. ನೋಡಿ, ಇಲ್ಲಿ ನಿಂತ್ಕೊಂಡಿದ್ದಾನಲ್ಲ ನಿಮ್ಮ ಅಳಿಯ, ಅವ್ನಿಗೆ ಹೋಗಿರಿ. ನಾನು ದಿನ ಬಂದಾಗೆಲ್ಲ ಕೇಳ್ತೀನಿ, ಕರ್ಕೊಂಡೋಗು ನನ್ನ ಮಗು ನೋಡಬೇಕು ಅಂತ. ಆದರೆ ಇವನು ಕಿವಿ ಮೇಲೆ ಹಾಕ್ಕೊಳ್ಳೋದೇ ಇಲ್ಲ. ನಾಳೆ ಹೋಗೋಣ, ನಾಳೆದ್ದು ಹೋಗೋಣ ಅಂತ ಇಷ್ಟು ದಿನ ತಡ್ಕೊಂಡು ಬಂದ್ಬಿಟ್ಟ. ನನಗಾದ್ರೂ ಬರೋಕ್ಕೆ ಗೊತ್ತಾಗಲ್ಲಮ್ಮ, ಎಲ್ಲಿ ಬಸ್ ಹತ್ತಬೇಕು, ಎಲ್ಲಿ ಬಸ್ ಇಳಿಬೇಕು ಅಂತ. ನನಗದೆಲ್ಲ ಏನೂ ಗೊತ್ತಾಗಲ್ಲ, ಅದಕ್ಕೆ ಅವ್ನು ಕಾಯ್ಕೊಂಡು ಇದ್ಬಿಟ್ಟಿದ್ದು. ಸರಿ, ಬರೋಕ್ಕೇನೂ ಆಗಲ್ಲ, ಒಪ್ಕೊಳ್ತೀನಿ. ಆದರೆ ಒಂದು ಫೋನ್ ಮಾಡ್ಬೋದಾಗಿತ್ತಲ್ಲ, ಏಕೆ ನಿಮ್ಮಂತ ಅದಕ್ಕೂ ದುಡ್ಡಿಲ್ವೇನು? ನನ್ನ ಹತ್ರ ಫೋನ್ ಎಲ್ಲ ಏನೂ ಇಲ್ಲ ಅಮ್ಮ, ಫೋನೆಲ್ಲ ಇರೋದು ಇವನ ಹತ್ರನೇ. ಇವ್ ನನ್ನ ಕೈ ಕೊಡೋದು ಇಲ್ಲ, ಏನೂ ಮಾಡಲ್ಲ. ಏನು ಮಾಡಲಿ ಹೇಳಮ್ಮ ನೀನು? ಸರಿ, ಏನೋ ಬೈತಾ ಇದೆ, ಬೈಸ್ಕೊಬೇಕು, ಬೈಯಮ್ಮ. ಬೈಯೋ ಪ್ರಶ್ನೆ ಅಲ್ಲ ಬಿಗ್ರೆ, ಸ್ವಲ್ಪ ಆದ್ರೂ ಬುದ್ಧಿ ಇರಬೇಕಾಗಿತ್ತು. ನಿನ್ನ ಮಗನಿಗೆ ಬುದ್ಧಿ ಹೇಳಕ್ಕೂ ನಿಮ್ಗೆ ಆಗಲ್ವಾ? ನಿಮಗೂ ಬುದ್ಧಿ ಇಲ್ಲ, ಹಿಂಗಾಗ್ಬಿಟ್ರೆ ಹೆಂಗೆ? ಅಲ್ಲಿ ನನ್ನ ಮಗಳು ಎಷ್ಟು ಒದ್ದಾಡ್ತಾವಳೋ ಏನು. ನಾನಂತೂ ಒಂದಿನ ಬಂದು ನೋಡಿಲ್ಲ ಬಿಡಿ, ಆದರೆ ಅವ್ಳು ನೋಡೋ ಗೊತ್ತಾಗ್ತಾ ಇದೆ. ಇಲ್ಲಮ್ಮ, ನಾನು ಯಾವತ್ತೂ ನಿಮ್ಮ ಮಗಳು ಕಷ್ಟ ಕೊಟ್ಟಿಲ್ಲ. ನಮ್ಮ ಮನೆಯಲ್ಲಿ ಊಟ ಸ್ವಲ್ಪ ತೊಂದರೆ ಇರ್ಬೋದು, ಆದರೆ ಅವಳಿಗೆ ಯಾವತ್ತೂ ಮೋಸ ಮಾಡಿಲ್ಲ ನಾನು. ಅವಳಿಗೆ ಆಗಲಿ, ಹೊಟ್ಟೆ ಮಗುಗೆ ಆಗಲಿ, ಯಾವತ್ತೂ ತೊಂದರೆ ಆದರೂ ನೋಡ್ಕೊಂಡಿದ್ದೀನಮ್ಮ. ಏನೋ ನೀವು ಹೇಳ್ತಾ ಇದ್ರೆ ನಾನು ಕೇಳಬೇಕಷ್ಟೇ. ಎಲ್ಲಾದರೂ ಹೋಗ್ಲಿ ಬಿಡಿ, ಮನೆಗೆ ಬಂದಿರೋ ಅವಮಾನ ಮಾಡಿ ಕಳಿಸೋದು ನನಗಿಷ್ಟ ಇಲ್ಲ. ಸರಿ ಬನ್ನಿ, ಕುತ್ಕೊಳ್ಳಿ. ನನ್ನ ಮಗಳು ಮೇಲಿದ್ದಾಳೆ, ಕರ್ಕೊಂಬರ್ತೀನಿ ಹೋಗಿ. ಅತ್ತೆ ಪರವಾಗಿಲ್ಲ ಬಿಡಿ, ನಾವು ಮೇಲೇನೆ ಹೋಗ್ತೀವಿ. ಇಲ್ಲ ಇಲ್ಲ, ಮೇಲೆ ಸುಮ್ಮನೆ ಕಾಲು ಧೂಳಾಗುತ್ತೆ, ನೀವಿಬ್ರು ಇಲ್ಲೇ ಇರಿ. ಅದು ನನಗೆ ಕೈ ಕಾಲು ತೊಳ್ಕೊಂಡ್ಬಂದ್ರೆ ಹೆಂಗೆ? ಹೌದು ಬಿಗ್ರೆ, ನಾವಿಬ್ರು ಬರಬೇಕಾದ್ರೆ ಬಾಗಿಲು ನೀರಿತ್ತಲ್ಲ, ಕೈ ಕಾಲು ಎಲ್ಲ ತೊಳ್ಕೊಂಡೇ ಬಂದಿದ್ದೀವಿ. ಸರಿ, ನೀವು ಕುತ್ಕೊಂಡಿರಿ, ನನ್ನ ಮೇಲೆ ಕರ್ಕೊಂಬರ್ತೀನಿ. ಅತ್ತೆ, ಅದು ನನಗೆ, ನಾನು ನನ್ನ ಮಗಳಿಗೆ ಬಟ್ಟೆ ಮತ್ತು ಹಣ್ಣು ಎಲ್ಲ ತೊಗೊಬಂದಿದ್ದೀನಿ, ತರಕಾರಿನೂ ಇದೆ, ಇದೆಲ್ಲ ಅವಳಿಗೆ ಕೊಟ್ಬಿಡಿ ಅತ್ತೆ. ಓಹೋ ಹೋ ಹೋ, ಇದಕ್ಕೇನು ಕಡಿಮೆ ಇಲ್ಲ. ಏನೋ ದೇವ್ರು ಒಳ್ಳೆ ಬುದ್ಧಿ ಕೊಟ್ಬಿಟ್ಟಿದ್ದಾನೆ. ಸರಿ, ಅದನ್ನೆಲ್ಲ ನನ್ನ ಕೈಗೇನು ಕೊಡ್ತೀರಾ? ಅಲ್ಲಿ ಇಟ್ಬಿಡಿ. ಜಯ, ಅಮ್ಮ ನೋಡ್ದೇನಮ್ಮ ನಮ್ಮ ಅತ್ತೆ ಮನೆ ಹೆಂಗೈತೆ ಅಂತ. ಅಂದಂಗೆ ಏನು ಏನು ನೋಡೋಕೆ ಬಂದಿದ್ದಾಗ ಅಷ್ಟೇ ನೋಡಿದ್ದು. ನಾನು ಎಲ್ಲಿ ಬಂದಿದ್ದೆ ಕಣೆ ಹೆಣ್ಣು ನೋಡೋಕ್ಕೆ? ನಿಮ್ಮ ಅತ್ತಿಗೆ ನಿಮ್ಮ ಅಪ್ಪ ಎಲ್ಲ ಬಂದಿದ್ದು, ನಾನು ಬಂದಿದ್ದಿಲ್ಲ. ಮನೆ ಏನೋ ಚೆನ್ನಾಗೇ ಇದೆ, ಆದರೆ ನನ್ನ ಮಗನೇ, ನೀನು ಇಂಥ ಮನೆ ಗಳಿನಾಗೆ ಪುಣ್ಯ ಮಾಡಿರಬೇಕು, ಅದನ್ನು ಉಳಿಸ್ಕೊ. ನೋಡು ಬೀಗರಿಗೆ ಎಷ್ಟು ಕೋಪ ಇದೆ ನಿನ್ನ ಮೇಲೆ ಅಂತ. ನೀನು ನಾನು ಏನು ಹೇಳಿ, ನಿನ್ನಂತ ಮಗನ ಎತ್ತಿದ್ದಕ್ಕೆ ನಾನು ಬೈಸ್ಕೊಳಂಗಾಯ್ತು, ನಿನ್ನಿಂದ ಮಾತ್ಕೊಳ್ಳಂಗಾಯ್ತು ನಾನು ಎಲ್ಲರ ಹತ್ರನೂ. ಅಯ್ಯೋ ಹೋಗ್ಲಿ ಬಿಡಮ್ಮ, ಏನು ಮಾಡೋಕ್ಕಾಗುತ್ತೆ? ಅವ್ರು ಬೈದ್ರೆ ಏನಾಗುತ್ತೆ? ನಮಗೆ ತಟ್ಬಿಡುತ್ತಾ? ಏನಾಗಲ್ಲ ಬಿಡು. ಆಹಾ, ಅದೇನು ತೆಗೆದ್ಬಿಟ್ನ ನಾನು ನಿನ್ನ. ಅಯ್ಯೋ ದೇವ್ರಿಗೆ ಪ್ರೀತಿ. ಅಮ್ಮ ಅಮ್ಮ, ಓ ನೀನು ಇಲ್ಲೇ ಕುತ್ಕೊಂಡಿದ್ಯಾ? ಓ ಗಂಗಾ, ಬಾ ಕುತ್ಕೋ ಬಾ. ನಾನು ಇನ್ನೇ ಕಾಯ್ತಾ ಇದ್ದೆ, ಯಾಕೆ ಇವಳು ಇಷ್ಟೊತ್ತಾದ್ರೂ ಬಂದಿಲ್ಲ ಇನ್ನು ಅಂತ. ಬಾ, ಏನು ಎತ್ಕೊ ಬಂದಿದ್ಯಾ ಅಂದಂಗೆ? ಏನಿದು ಎಷ್ಟೆಷ್ಟು ವೆರೈಟಿ ಎಲ್ಲ ಐತೆ? ಅಯ್ಯೋ ಅಮ್ಮ, ನಮ್ಮ ಜೈನ್ ನೋಡೋಕ್ಕೆ ಅವ್ರ ಅತ್ತೇನವ್ರ ಗಂಡ ಬಂದಿದ್ನು, ಅದಕ್ಕೆ ಮಾಡಿದ್ದೆ. ಸ್ವಲ್ಪ ದಿವ್ಯಂಗೂ ಎತ್ಕೊ ಬಂದೆ. ಪಾಪ ಬಾಡಂತೆಯಲ್ಲ, ಅವಳು ತಿನ್ನಲಿ ಅಂತ. ಇದೆಲ್ಲ ತಿಂದರೆ ಚೆನ್ನಾಗಿ ಹಾಲಾಗುತ್ತಮ್ಮ ಮಗುಗೆ. ಈ ಟೈಮಲ್ಲಿ ಮಟನು ಚಿಕನ್ ಜಾಸ್ತಿ ಕೊಡಬೇಕು. ನಾನು ಮಾಡಿದೆ ನೆನ್ನೆ, ಇವತ್ತಷ್ಟೇ ಮಾಡಿಲ್ಲ, ನಾನು ನೆನ್ನೆ ಮಾಡಿಟ್ಟಿದ್ದೀನಿ. ಅಲ್ಲ, ಆ ಅಮ್ಮ ಇವತ್ತು ಬಂದಿದ್ದಾಳ? ನೀನು ಸುಮ್ಮನೆ ಬಿಡಬಾರ್ದಾಗಿತ್ತು, ಕೇಳಬೇಕಿತ್ತು. ಯಾಕಮ್ಮ ಹೆಣ್ಮಗು ಆಯಿತು ಅಂತ ನೋಡೋಕೆ ಬಂದಿಲ್ಲಂತೆ ಅಂತ. ಅಯ್ಯೋ ಅಮ್ಮ, ನಾನು ಬಿಡ್ತೀನ, ಸರಿಯಾಗಿ ದಬಾಯಿಸ್ದೆ ನೋಡು. ಅದೇಂತಲ್ಲ ಗೊತ್ತಾ? ಅಯ್ಯೋ ನಂದೇನು ತಪ್ಪಿಲ್ಲಮ್ಮ, ಎಲ್ಲ ಇವನೇ ಮಾಡಿದ್ದು, ಇವನೇ ಹೇಳಿದ್ದೆ ನನ್ನ ಮೇಲೆ ಹೇಳ್ತಾವನೆ, ನಾನು ಯಾವತ್ತೂ ಹಂಗೆ ಅಂದೇ ಇಲ್ಲ ಅಂತಾಳೆ. ಅಯ್ಯೋ ಎಲ್ಲ ನಾಟಕ, ಆ ಎಮ್ಮಂದೆಲ್ಲ ಕಿತ್ತಾಪತಿ ಆಗುತ್ತೆ ಬಿಡು. ಇಲ್ಲಾಂದ್ರೆ ಮಗನ ಹೇಳ್ಬಿಟ್ಟು ನಾನು ಬಿಟ್ಬಿಡ್ತಾಳ, ಮತ್ತೆ ಇಷ್ಟು ಯಾಕೆ ಬಂದಿಲ್ವಂತೆ? ಏನೋ ಅಮ್ಮ, ನಂಗೆ ಅದೆಲ್ಲ ಏನು ಗೊತ್ತು, ನಾನು ಕೇಳ್ದಕ್ಕೆ ಹಿಂಗೆ ಅಂದ್ಲು, ಎಲ್ಲಾದ್ರೊಳಗೆ ಬಿಟ್ಬಿಟ್ಟೆ. ಮನೆಯವ್ರಿಗೂ ಬಂದರೆ ಮಗನ ನೋಡೋಕ್ಕೆ, ಸುಮ್ಮನೆ ಯಾಕೆ ಜಗಳ ಮಾಡಬೇಕು, ಅದಕ್ಕೆಲ್ಲ ಟೈಮ್ ಬರುತ್ತೆ ಅಂತ ಸುಮ್ಮನೆ ಆಗಿದ್ದೀನಿ. ಹೌದಾ, ಹೋಗ್ಲಿ ಬಿಡು. ಅಂದಂಗೆ ಏನೋ ತಗೊಂಬಂದ್ಲ ಮಗುಗೆ, ಬರೀ ಕೈಲಿ ಬಂದ್ಲಾ? ಅಯ್ಯೋ ಏನು ತಗೋಬತ್ತಾಳೆ, ಅವಳಿಗೆ ನೆಟ್ಟಿಗೆ ಏನೂ ಇಲ್ಲ, ಮಗುಗೆ ಬೇರೆ ಓದೆ ನೀನು. ಒಂದು ಜೊತೆ ಬಟ್ಟೆನೂ ಒಂದಷ್ಟು ತರಕಾರಿನೂ ಹಣ್ಣು ತಗೊಬಂದಾಳೆ ಅಷ್ಟೇ. ಇನ್ನು ಯಾರನ್ನ ಕೊಟ್ಟನು ಊರಲ್ಲಿ, ಅದಕ್ಕೆ ತಗೊಬಂದಾಳೆ. ದುಡ್ಡು ಕೊಟ್ಟು ತಗೊಂಡೆ ಅಂದ್ರೆ ನಂಗೆ ಡೌಟೆ, ದುಡ್ಡೆಲ್ಲ ಕೊಟ್ಟು ತಗೊಬರೋಷ್ಟು ಇಲ್ಲ ಬಿಡ. ಎಮ್ಮನಿಗೆ ಹೋಗುತ್ತೆ, ಹಿಂಗೆ ಯಾರನ್ನ ಕೊಟ್ಟನು ಅದಕ್ಕೆ ತಗೊಬಂದವಳೆ. ಹಂಗನ್ನು ನೀನು ಹೋಗಿ ಅಂತವಳು ಕೊಟ್ಟಿದ್ಯಾ ನಿನ್ನ ಮಗಳನ್ನ. ಇಲ್ಲ ಹೋಗ್ಲಿ ಬಿಡು, ಅವಳು ಹಣೆ ಬರ ಇತ್ತೇನೋ. ಆಯಿತು ಅಂದಂಗೆ ಎಲ್ಲ ದಿವ್ಯ ಮಗು ಮತ್ತು ಭವ್ಯ ಯಾರು ಕಾಣಿಸ್ತಾ ಇಲ್ಲ? ಅಯ್ಯೋ ದಿವ್ಯ ಮಗು ಮಸ್ಕೊಂಡು ಮಲ್ಗವಳೆ. ಈ ಭವ್ಯನ ಅವಳ ಗಂಡ ಎಲ್ಲೋ ಬೆಂಗಳೂರಿಗೆ ಹೋಗ್ಬಿಟ್ಟು ಬರ್ತೀನಿ ಅಂತ ಹೋಗಿದಾರಮ್ಮ. ಏನೋ ಮನೆ ನೋಡ್ತಾವ್ರೆ, ಅವರಿಬ್ರು ಇಲ್ಲಿರಲ್ವಂತೆ, ಬೆಂಗಳೂರಿಗೆ ಹೋಗ್ತಾರಂತೆ. ಹೌದಾ? ಮತ್ತೆ ಇವಳು ಮಗು ಚಿಕ್ಕದಲ್ಲ, ಸದ್ಯಕ್ಕೇನೆ ಮಾತಾಡ್ತಾ ಇಲ್ಲ. ಇವಳು ಗಂಡನ ಇಲ್ಲೇ ಇದ್ದಾನೆ, ಏನು ಮಾಡ್ತಾರೋ ಗೊತ್ತಿಲ್ಲ. ಆದರೆ ಭವ್ಯನ ಅವಳ ಗಂಡ ಮಾತ್ರ ಬೆಂಗಳೂರು ಸೆಟ್ಲ್ ಆಗ್ತೀನಿ ಅಂತ ಹೇಳ್ತಾವ್ರೆ. ನೋಡ್ಬೇಕು ಏನು ಮಾಡ್ತಾರೆ ಅಂತ. ಹೌದಾ? ಹೋಗ್ಲಿ ಬಿಡಮ್ಮ, ಎಲ್ಲೋ ಒಂದು ಕಡೆ ಚೆನ್ನಾಗಿದ್ರೆ ಆಯಿತು ಅಲ್ವಾ? ಅವ್ರ ಪಾಡುಗಳನ್ನ ಬಿಟ್ಬಿಡು. ಅಯ್ಯೋ ಬಿಡ್ದಂಗೆ ಏನು, ನಾನು ಇಟ್ಕೊಂಡೆ ಇದ್ದೀನಿ, ಅವ್ರು ಇಷ್ಟ ಬಂದಂಗೆ ಬಿಟ್ಬಿಟ್ಟಿದ್ದೀನಮ್ಮ. ನನ್ನ ಮಾತು ಯಾರು ತಾನೇ ಕೇಳ್ತಾರೆ ಹೇಳು? ಅವ್ರ ಇಷ್ಟ, ಅವ್ರ ಜೀವನ. ಅಮ್ಮ
ನಾನು ಈ ಊಟನ ಅವಳು ಕೊಟ್ಬಿಟ್ಟು ಬರ್ತೀನಿ, ನೀನು ನಡಿ ಮನೆಗೆ, ಬಿಸಿ ಬಿಸಿ ಐತೆ ಮುದ್ದೆ ತಿನ್ನುವಂತೆ. ಅಯ್ಯೋ ನನಗೆ ಇವಾಗಲೇ ಏನು ಬೇಡ, ನಾನು ಇವತ್ತು ನಾನು ತಿನ್ಬಿಟ್ಟು ಎರಡಕ್ಕೆ ಹಾಕ್ಕೊಂಡು ಕುತ್ಕೊಂಡಿದ್ದೆ ಇಲ್ಲಿ. ಸಾಯಂಕಾಲ ಬರ್ತೀನಿ ಬಿಡು. ಹೌದಾ, ಇವತ್ತಿನ ಊಟ ತಿನ್ಬಿಟ್ಟಾ? ಬಿಸಿ ಇತ್ತು, ಹೋಗ್ಲಿ ಬಿಡು. ಅಂದಂಗೆ ಅವರು ಇಲ್ಲೇ ಇರ್ತಾರಂತ ಹೋಗ್ತಾರಂತ. ನನಗೆ ಅವರೆಲ್ಲ ಇದ್ರೆ ಬರೋಕ್ಕೆ ಸೆಟ್ ಆಗಲ್ಲಮ್ಮ, ಅವರೆಲ್ಲ ಹೋಗ್ಬಿಡ್ಲಿ, ಆಮೇಲೆ ಬರ್ತೀನಿ. ಅಯ್ಯೋ ಗೊತ್ತಿಲ್ಲಮ್ಮ, ನನಗನ್ಸುತ್ತೆ ಅವರು ಇವತ್ತು ಇದ್ಬಿಟ್ಟು ನಾಳೆ ಹೋಗ್ತಾರೆ ಏನೋ. ನಾನು ಹೆಂಗೆ ಹೇಳೋದು ಹೋಗ್ರಿ ಅಂತ. ಅದು ಬೇರೆ ಆ ಊರಿಗೆ ಬಸ್ ಬೇರೆ ಅಪರೂಪ ಸಿಗುತ್ತೋ ಇಲ್ವೋ, ಅದಕ್ಕೆ ನಾನೇ ಹೋಗ್ರಿ ಇರಿ ಅಂತ ಏನೋ ಅಂದಿಲ್ಲ, ಗೊತ್ತಿಲ್ಲ ಇರ್ತಾರೆ ಏನೋ. ಅದು ನಿಜಾನೇ ಬಿಡು, ಆ ಊರಿಗೆ ಬೇರೆ ಬಸ್ಸು ಅನುಕೂಲನೇ ಇಲ್ಲ. ಎಲ್ಲನೂ ಹೋಗ್ಲಿ ಬಿಡು, ಇದ್ದೇ ಇರ್ತಾರೆ. ನಾನು ಬರ್ತೀನಿ ಸಾಯಂಕಾಲ ಬಿಡು, ತಿನ್ಬಿಟ್ಟು ಬರ್ತೀನಿ. ಅಂದಂಗೆ ಅಮ್ಮ, ಇವ್ರು ಏನೋ ಹೇಳ್ತಾ ಇದ್ರು ಜಮೀನಲ್ಲೇನೋ ನೀನೇ ಹೋಗ್ತೀನಿ ಕೆಲಸ ಮಾಡ್ತೀನಿ ಅಂತೇನೋ ಅಂತಂತೆ. ಅಮ್ಮ ಇವಾಗ ತಾನೇ ಹಾಸ್ಪಿಟ್ಲಿಗೆ ಹೋಗಿ ಬಂದಿದ್ಯಾ, ಯಾಕೆ ಬೇಕು ನಿನಗೆ? ನೋಡು ಕಣ್ಣಿಗೆ ಆಪರೇಷನ್ ಬೇರೆ ಮಾಡಿದ್ದಾರೆ, ಕನ್ನಡಕ ಬೇರೆ ಕೊಟ್ಟಿದ್ದಾರೆ, ಯಾಕೆ ಅಲ್ಲೆಲ್ಲ ಹೋಗ್ತೀಯಾ? ಮೊದಲೇ ತುಂಬ ಗಾಳಿ ಬೇರೆ, ಕಣ್ಣಿಗೆ ಡಾಕ್ಟ್ರು ಮೊದಲೇ ಹೇಳಿದ್ದಾರೆ ಗಾಳಿ ಬೆಳಕು ಎಲ್ಲ ಹೋಗ್ಬಾರ್ದು ಅಂತ. ಅಂಥದ್ರಲ್ಲಿ ನೀನು ಹೋಗ್ತೀನಿ ಅಂತ ಯಾಕೆ ಹೇಳ್ತಿದ್ಯಾ? ಅಯ್ಯೋ ಮನೆಯಲ್ಲೇ ಇದ್ದು ಬೇಜಾರಾಗ್ಬಿಟ್ಟೈತೆ ಕಣೆ, ಅದಕ್ಕೆ ಸುಮ್ಮನೆ ಓಡಾಡ್ಕೊಬರೋಣ ಅಂತ. ನನಗೆ ಒಂದೇ ಕಡೆ ಕುತ್ಕೊಂಡಿದ್ರು ಅಭ್ಯಾಸ ಇಲ್ಲ ನೋಡು, ಅದಕ್ಕೆ ಮೈ ಕೈಯೆಲ್ಲ ನೋವು ಬಂದ್ಬಿಡುತ್ತೆ. ಅದಕ್ಕೆ ಹಂಗೆ ಓಡಾಡ್ಕೊಂಡು ಬಂದರೆ ಸಮಾಧಾನ ನನಗೂ, ಅದಕ್ಕೆ ಹಂಗೆ ಹೇಳಿದ್ದು. ನೋಡು ಅದೆಲ್ಲ ಏನು ಬೇಡ, ಒಂದು ಸ್ವಲ್ಪ ದಿನ ಇರು, ಆಮೇಲೆ ನೋಡೋಣ ಏನಾಗುತ್ತೆ ಅಂತ. ಮೊದಲು ಕಣ್ಣೆಲ್ಲ ವಾಸಿ ಆಗಲಿ. ಅದು ನನಗೆ ಸೊಂಟನೇ ಹೆಂಗೈತೆ, ಕಡಿಮೆ ಆಯ್ತಾ? ಹೌದೌದು, ಸೊಂಟ ಒಂದು ಸ್ವಲ್ಪ ಕಮ್ಮಿ ಆಗೈತೆ. ಅಯ್ಯಪ್ಪ ಡಾಕ್ಟ್ರ್ ಯಾರೋ ಏನೋ ಪುಣ್ಯಾತ್ಮ ಒಳ್ಳೆ ಮಾತ್ರೆ ಕೊಟ್ಟರು ನೋಡು ನನಗೆ. ಒಂದು 2 ಮಾತ್ರೆ ತಿಂದ ತಕ್ಷಣ ಸೊಂಟ ನೋವೆಲ್ಲ ವಾಸಿ ಆಗುತ್ತೆ ನನಗೆ. ಹೌದಮ್ಮ, ಆ ಡಾಕ್ಟ್ರ್ ಕೈಗುಣ ತುಂಬ ಚೆನ್ನಾಗೈತಂತೆ. ನನಗೂ ಹಂಗೆ ಮಂಡಿ ಕಾಲು ಎಷ್ಟು ನೋವಿತ್ತು ಗೊತ್ತಾ, ಕುತ್ಕೊಂಡ್ರೆ ಎದ್ದೇಳೋಕ್ಕಾಗ ಎದ್ರೆ ಕುತ್ಕೊಳ್ಳೋ ಆಗ್ತಿಲ್ಲ. ಆ ಹತ್ರ ಹೋಗಿ ಬಂದೆ ನೋಡು, ನನಗೂ ಅಷ್ಟೇ 2 ಮಾತ್ರೆ ಕೊಟ್ಟ, ಮತ್ತೆ ಮಂಡಿ ನೋವು ಅನ್ನೋದೇ ಇಲ್ಲ. ಹಂಗಂದಂಗೆ ನೀನು ಹೊಲ್ದತ್ರ ಏನೋಗೋಕೆ ಪ್ರಯತ್ನ ಪಡಬೇಡ, ಇವ್ರು ಅವ್ರು ತಾನೇ ನೋಡ್ಕೊತಾರೆ ಬಿಡು. ಈ ಗಂಗಾ, ನಿನ್ನ ಹತ್ರ ಒಂದು ವಿಷಯ ಕೇಳಬೇಕು ಅಂತ ಮಾತಾಡ್ತೀನಿ ನೋಡು. ಏನಮ್ಮ ಅಂಥದ್ದು? ಇರು ಒಂದು ನಿಮಿಷ, ನೀನು ಹೇಳೋದಕ್ಕೂ ಮೊದಲು ತಟ್ಟೆ ತವನ ಒಳಗಿಟ್ಟು ಬರ್ತೀನಿ, ತಣ್ಣಗಾಗ್ಬಿಡುತ್ತೆ. ಇಲ್ಲಾಂದ್ರೆ ತಡಿ, ಅವಳ ಕೈಗೆ ಕೊಟ್ಬರ್ತೀನಿ ತಿನ್ಕೊ ಅಂತ ಹೇಳಿ ಬರ್ತೀನಿ. ಸರಿ ಹೋಗಿ ಆ ಕೆಲಸ ಮಾಡಿ ಬರೋಗು. ಅವಳು ತಿಂದು ತುಂಬ ಹೊತ್ತಾಯ್ತು, ಏನೂ ಕೇಳಿಲ್ಲ ಊಟ ಬೇಕು ಅಂತ, ಹಶು ಆಗುತ್ತೋ ಏನೋ, ಹೋಗಿ ಕೊಟ್ಬಿಟ್ಟು ಬರೋಗು. ಏನಮ್ಮ ಇನ್ನು ಹಂಗೆ ಮಾಡ್ತೀಯಾ? ಕೇಳ್ತಾ ಇರೋ ಊಟ ಏನು ಬೇಕು ಏನು ಬೇಡ ಅಂತ, ನೀನು ಸುಮ್ಮನೆ ಹೆಂಗಿದ್ಬಿಟ್ರೆ ಪಾಪ ಮೊದಲೇ ಬಾಣಂತಿ ಬೇರೆ, ಆವಾಗ ಹಶು ಆಗ್ತಾನೆ ಇರ್ತೈತೆ, ನೀನು ನೋಡ್ಕೊಂಡ್ರೆ ಅಷ್ಟೇ. ಅಯ್ಯೋ ತಾಯಿ, ನಮ್ಮಮ್ಮ ಅವ್ರಿಗಂಥದ್ದೆಲ್ಲ ಏನೂ ಇಲ್ಲ, ಬೇಕಾದಷ್ಟು ತಗೊಂಡು ಕೊಟ್ಟ ನನ್ನ ಗಂಡ, ರೂಮ್ ಇಟ್ಕೊ ತಿಂತಾ ಇರ್ತಾಳೆ, ಹೋಗು, ನಿನ್ನ ತಲೆ ಕಟ್ಸ್ಕೋಬೇಡ, ಊಟಕ್ಕೇನು ತೊಂದರೆ ಇಲ್ಲ ಅವಳಿಗೆ. ನಾನು ಕೇಳೋದೇನು ಬಂತು, ಅವಳೇ ಹಾಕೋ ತಿಂತಾಳೆ, ಹೋಗು. ಹೋಗ್ಲಿ ಬಿಡಮ್ಮ, ಪಾಪ ಬಾಣಂತಿ ಅಲ್ಲ, ಅದಕ್ಕೆ ಹಂಗೆ. ಕೊಟ್ಬಿಟ್ಟು ಬಂದೆ ಅಮ್ಮ, ಅದೇನೋ ಅಂತಲ್ಲ ಹೇಳು. ನಿಂತ್ಕೊಂಡಿದ್ಯಲ್ಲ ಕುತ್ಕೋ. ಹೇಳಮ್ಮ ಕುತ್ಕೊಂಡೆ. ಅಂದಂಗೆ ಅವ್ನು ಸೀಟನ್ ಮಗ ಬೆಂಗಳೂರು ಅವನಂತಲ್ಲ, ಅವ್ನು ಬಂದವನಂತೆ, ಏನೋ ಜಾಸ್ತಿ ಓದೋನಂತೆ ಅವನು. ಹೌದಾ, ಏನೋ ಕೆಲಸ ಎಲ್ಲ ಮಾಡ್ತಾನಂತೆ. ನೀನು ಯಾರಮ್ಮ ಹೇಳ್ದರು ಜಾಸ್ತಿ ಓದೋನಂತ? ಓದೋನೇ ಪರವಾಗಿಲ್ಲ. ಹೌದು, ಬಂದು 1 ವಾರ ಮೇಲೈತಲ್ಲ, ನಿನಗೆ ಗೊತ್ತಿಲ್ವಾ? ನನಗೆ ಗೊತ್ತಾಗುತ್ತೆ, ನನಗೆ ಇವಾಗ ಯಾರೋ ಅಂದರು, ಅದಕ್ಕೆ ಕೇಳ್ದೆ ಹೇಳು, ನನಗೂ ಅದ್ರ ಬಗ್ಗೆ ಜಾಸ್ತಿ ತಲೆ ಕಟ್ಕೊಳಕ್ಕೆ ಹೋಗಲ್ಲ. ಬಂದವನಂತೆ. ಅಂದಂಗೆ 2 ಮಕ್ಳಿಗೂ ಮದುವೆ ಫಿಕ್ಸ್ ಆಗೈತಲ್ಲ? ಹೌದಾ, ಅದು ಬೇರೆನಾ? ಹಂಗಂದಂಗೆ ಹೆಣ್ಣು ಹೇಳ್ತಂದ್ರು ಇಬ್ರಿಗೂ? ಅಮ್ಮ ಆಚೆಯಿಂದಲ್ಲ ಹೆಣ್ಣು, ಅವ್ರ ಅಣ್ಣನ ಮಕ್ಕಳು ಇದ್ರಂತೆ ಇಬ್ಬರು, ಅವ್ರನ್ನೇ ಫಿಕ್ಸ್ ಮಾಡವ್ರೆ. ಅವಳು ಬರ್ತಾಳಮ್ಮ ನಮ್ಮ ಮನೆಗೆ ಆವಾಗವಾಗ, ಅವಳ ಗಂಡನಿಗೆ ಗೊತ್ತಿಲ್ಲದ್ರೆ ಬಂದು ಹೋಗ್ತಾಳೆ. ಅವಳು ಹೇಳಿದ್ದೆ ನನಗೆ. ಅವ್ನು ಚಿಕ್ಕ ಮಗ ಅಂತೂ ಇವ್ರ ಅಮ್ಮನ ಸೇರೋದೇ ಇಲ್ಲಂತೆ, ಯಾವಾಗ ಅವ್ರ ಅಪ್ಪ ಹಿಂದೆ ಇರ್ತಾರಂತೆ. ಪಾಪ ಕಣ್ಣೀರು ಹಾಕೋತಾ ಇದ್ಲು ಬಂದ್ಬಿಟ್ಟು, ನನಗೆ ಬೇಜಾರಾಗೋಯ್ತು. ನೀನು ಹಂಗೆಲ್ಲ ಏನು ಅನ್ಕೊಳಕೋಬೇಡ, ಮತ್ತೇನು ಹೇಳೋಕೋಬೇಡ, ಅವ್ರು ಇಷ್ಟ ಏನೋ ಮಾಡ್ಕೊಳ್ಳಿ, ನಿಂಗೆ ಯಾಕೆ ಬೇಕು? ಅಯ್ಯೋ ನಾನೇನು ಹೇಳೋಕ್ಕೋಗಲ್ಲಮ್ಮ, ಅವ್ರ ಪಾಡವರು. ಸುಮ್ಮನೆ ಹೇಳ್ತಾಳ, ಒಂದು ಸೈಲೆಂಟಾಗಿ ಇರ್ತೀನಿ, ಅದನ್ನ ಬಿಟ್ಟೆ ಹಿಂಗಮ್ಮ ಹಂಗಮ್ಮ ಅಂತ ನಾನು ಏನು ಹೇಳೋದಕ್ಕೆ ಹೋಗಲ್ಲ. ಮತ್ತೆ ಯಾಕೆ ಬೇಕು ನನಗೆ ಹೇಳು? ಹಂಗೆ ಇದ್ಬಿಡು. ಅಂದಂಗೆ ಏನೇನು ಸಮಾಚಾರ, ನಿಮ್ಮ ಬೀಗ್ರಮ್ಮ ಬಂದ್ಬಿಟ್ಟವ್ರಲ್ಲ, ಏನಂದ್ಲು? ಅಯ್ಯೋ ಏನಂತಾಳಮ್ಮ ಅಯ್ಯಮ್ಮ, ಏನು ಅನ್ನಲ್ಲ. ಅಯ್ಯಮ್ಮ ಹೇಳ್ತಾಳೆ, ಅವ್ನ ಮಗನು ಏನು ಮಾತು ಕೇಳಲ್ವಂತೆ, ಈ ಅಮ್ಮ ಹೇಳೋದು ಏನು ಹ್ಞೂ ಅಂತ ಏನು ಕೇಳಲ್ಲಂತೆ, ಅವ್ನು ಪಾಡ್ಕೊಂಡು ಇರ್ತಾನಂತೆ, ಮತ್ತೆ ಕೆಲಸಕ್ಕೆಲ್ಲೂ ಹೋಗಲ್ಲಂತೆ. ಏನು ಮಾಡಲಿ ನಾನು ಅಂತ ಅರ್ಥ ಆಗಲ್ಲಂತ ಸುಮ್ಮನೆ ಬೇಜಾರು ಮಾಡ್ಕೊತಾ ಇದ್ಲು. ಅವ್ರ ಅಪ್ಪನಿಗೆ ಹೇಳ್ಬೇಕಾಗಿತ್ತು ಹಿಂಗೆ ಮಾಡ್ತಾನೆ ಅಂತ, ಸ್ವಲ್ಪ ಬುದ್ಧಿ ಹೇಳ್ತಾ ಇದ್ನೇನು. ಆ ಅಪ್ಪ ಸ್ವಲ್ಪ ಪರವಾಗಿಲ್ಲ ಊರಲ್ಲೆಲ್ಲನು. ಅಯ್ಯೋ ಅಮ್ಮ, ಅವ್ರ ಅಪ್ಪನಿಗೆ ವಿಷಯ ಎಲ್ಲ ಏನು ಗೊತ್ತಿಲ್ಲ, ಏನು ಹೇಳ್ಕೊಳ್ಳಲ್ವಂತೆ ಇವರು. ಅಂದರೆ ಇವರು ಸಪ್ರೇಟಾಗಿ ಇರೋದು, ಇವರಮ್ಮ ಇವನು ಮತ್ತು ನನ್ನ ಮಗಳು ಸಪ್ರೇಟಾಗಿರೋದು. ಆ ಮಗ ಸೊಸೆ ಮೊಮ್ಮಕ್ಕಳು ಎಲ್ಲ ಅಲ್ಲಿರೋದು. ಪಾಪ ಮಗ ಇಲ್ಲ, ಸೊಸೆ ಮೊಮ್ಮಕ್ಕಳ ಜೊತೆ ಆಯಪ್ಪನಿರೋದು. ಓ ಹೌದಲ್ಲ, ಕರೆಕ್ಟ್. ಅದಕ್ಕೆ ಆಯಪ್ಪನಿಗೇನು ಗೊತ್ತಾಗ್ತಾಯಿಲ್ಲ ಬಿಡು. ಹಂಗಾಗಿ ಈ ಮಗನು ಹಿಂಗೆ ಬೆಳ್ತಾವನಂತೆ. ನೋಡಬೇಕು, ಮಗು ಬೇರೆ ಆಗತ್ತೆ, ಸರಿ ಹೋಗ್ತಾನೆ ಅಂತ ನೋಡಬೇಕು. ಇಲ್ಲ ಅಂದರೆ ದೇವರೇ ಗತಿ. ನೋಡೋಣ ಬಿಡು, ಸರಿ ಹೋಗ್ತಾನೆ, ತಲೆ ಕಟ್ಸ್ಕೊಂತೀಯಾ? ಏನೂ ಆಗಲ್ಲ ಬಿಡು. ಅಮ್ಮ ಸರಿ, ಹಂಗಂದ್ರೆ ನಾನು ಬರ್ತೀನಿ. ಮಗು ಎದ್ಬಿಟ್ರೆ ನೋಡ್ಕೊಬೇಕು, ಅವಳು ಸ್ವಲ್ಪ ಮಲ್ಕೊಡ್ಲಿ ಪಾಪ ಅಂತ ಬಿಟ್ಟು ಬಂದೆ. ನೈಟೆಲ್ಲ ಹೇಳ್ತಾನೆ ಇರ್ತಲ್ಲ ಅವಳು, ಕೈ ಬಿಡೋದೇ ಇಲ್ಲ. ಅದಕ್ಕೆ ಸ್ವಲ್ಪ ಮಲ್ಕೊಮ್ಮ ಅಂತ ಹೇಳ್ಬಿಟ್ಟು ಊಟ ಕೊಟ್ಬಿಟ್ಟು ನಿನ್ನ ಕಡೆ ಬಂದೆ. ಸರಿ ಬರ್ತೀನಿ ನಾನು. ಸರಿ ಸಾಯಂಕಾಲ ಬರ್ತೀನಿ ನಡಿ, ಮತ್ತೆ ತಿನ್ಬಿಟ್ಟು ಬರ್ತೀನಿ. ತಡಿ.